ಸ್ವಾಗತ ನಮ್ಮ ಚಾನಲಿಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಎರಡನೇ ಭಾಗವನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಅದಕ್ಕೇನಲ್ಲ, ನಿನ್ನ ಹಾಗಿರೋಕೆ ಯಾರಿಗೆ ಸಾಧ್ಯ? ನೀನು ನೀನೇ. ಮುರುಳಿ ನಿನ್ನ ಮಿನಿ ಎಡಿಷನ್ ಅಷ್ಟೇ. ಮಧು ನನ್ನ ಕೈಗೆ ತುಟಿಯೊತ್ತಿ ನಗುತ್ತಿದ್ದಳು. ಇಷ್ಟು ಪ್ರೀತಿ ಇರಬಾರ್ದು ಹೆಂಡ್ತಿ ಅಂದರೆ. ನಿಮ್ಮದು ವಿಪರೀತ ಆಯಿತು. ಬಾಯಿ ಹೇಳಿದರೂ ಅವಳನ್ನು ಒತ್ತಿ ಹಿಡಿದಾಗ ಅವಳೆದೆ ಹೇಳುತ್ತಿದ್ದುದು ಬೇರೆಯೇ ಕತೆ. ನಮ್ಮಿಬ್ಬರಿಗೂ ನಮ್ಮಿಬ್ಬರ ದೌರ್ಬಲ್ಯ ಗೊತ್ತಿತ್ತು. ಅದೆಲ್ಲ ಸವಿ ನೆನಪುಗಳು. ಹಾಗೆಯೇ ತಲೆಯ ಹಿಂದೆ ಕೈ ಕಟ್ಟಿ ಕುಳಿತು ಕಣ್ಮುಚ್ಚಿದೆ. ನನ್ನ ಜೀವನದಲ್ಲಿ 15 ವರ್ಷಗಳು ಜೇನಾಗಿ ಹರಿದು ಜೀವನವೇ ಒಂದು ಮಧುರ ಸ್ವಪ್ನದಂತೆ ಕಳೆದು ಹೋಗಿದ್ದವು. ನನ್ನ ಜೀವನದಲ್ಲಿ ಮಧುವಾಗಿ ಹರಿದು ಬಂದಿತು ಒಂದು ರಸಬಿಂದು. ನಾನು ಆಗ ತಾನೇ ಓದು ಮುಗಿಸಿ ಪ್ರೊಬೇಷನರ್ ಆಗಿ ಸೇರಿದ್ದೆ. ಆಗ ತಾನೇ ಹೊಸದಾಗಿ ಕೊಂಡಿದ್ದ ಮೋಟಾರ್ ಸೈಕಲ್ ಮೇಲೆ ತಿರುಗಾಡುವುದೆಂದರೆ ಏನೋ ಒಂದು ಬಗೆಯ ಮಜಾ. ನನ್ನ ಅಣ್ಣನ ಮಕ್ಕಳಾದ ವಿನೋದ, ವಿದ್ಯಾರನ್ನು ಹಿಂದೋ ಮುಂದೆಯೋ ಕೂಡಿಸಿಕೊಂಡು ಒಂದು ರೌಂಡ್ ಕರೆದುಕೊಂಡು ಹೋಗುವುದು ವಾಡಿಕೆಯಾಗಿತ್ತು. ಸುಜಯಾತಿಗೆ ನನಗೆ ಕೆಲಸ ಸಿಕ್ಕಿದುದೇ ಒಂದು ಬಗೆಯ ಸಂತೋಷ. ಕಾಲೇಜು ಓದು ಮುಗಿಸುವಷ್ಟರಲ್ಲೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ನನ್ನನ್ನು ಹಾಸ್ಟೆಲಿಗೆ ಸೇರಿಸಲೊಪ್ಪದೆ ಆಗ ತಾನೇ ಮದುವೆಯಾಗಿ ಮನೆಗೆ ಬಂದಿದ್ದ ಸುಜಯಾತಿಗೆ ಹಠ ಮಾಡಿ ನನ್ನನ್ನು ತಮ್ಮ ಮನೆಯಲ್ಲೇ ಇರಿಸಿಕೊಂಡಿದ್ದರು. ಅಣ್ಣನ ಯೋಗಕ್ಷೇಮ ಉಪಚಾರಗಳಿಂದ ಅತ್ತಿಗೆಗೆ ನನ್ನ ಬಗೆಗೆ ಹೆಚ್ಚು ಹುಮ್ಮಸ್ಸು. ಮೋಹನ, ನೀನು ಬೇಗ ರೆಡಿಯಾಗೋಲ್ಲ. ಅಡಿಗೆ ಆಗಿ ಎಷ್ಟು ಹೊತ್ತಾಯಿತು? ಆಮೇಲೆ ಹೊತ್ತಾಗಿ ಹೋಯ್ತಂತ ಬೆರಳು ನೆಕ್ಕಿ ಓಡಿ ಹೋಗ್ತಿ ಕಾಲೇಜಿಗೆ. ಬೆಳೆಯೋ ಹುಡುಗರು ಹೇಗೆ ತಿನ್ಬೇಕು? ನಾನು ಕೊಂಚ ತಡ ಮಾಡಿದರೆ ಒದ್ದಾಡುತ್ತಿದ್ದರು. ಅತ್ತಿಗೆ, ನಾನೆಂದಾದ್ರೂ ಕಡಿಮೆ ಊಟ ಮಾಡಿದ್ದೇನಾ? ನೀವು ಅಡಿಗೆ ಮಾಡೋದ್ರಲ್ಲಿ ಸಿಂಹಪಾಲು, ನಾನಲ್ಲವೇ ತಿನ್ನುವುದು ಎಂದು ತಟ್ಟನೆ ಅನ್ನ ಸುರಿದುಕೊಂಡು ಕುಳಿತುಕೊಳ್ಳುತ್ತಿದ್ದೆ. ತೂ, ಹಾಗೆಲ್ಲ ಎಲ್ಲರ ಮುಂದೇನೂ ಹೇಳ್ಕೋಬೇಡ, ಕಣ್ಣು ತಗುಲುತ್ತೆ ಅಷ್ಟೇ. ಅತ್ತಿಗೆ ಮತ್ತಿಷ್ಟು ಬಡಿಸುತ್ತಿದ್ದರು. ಹೊಟ್ಟೆ ತುಂಬ ಊಟ ಮಾಡಿ ಕಾಲೇಜಿಗೆ ಹೊರಟಾಗಲು ಅಷ್ಟೇ. ನನ್ನ ಹೊಟ್ಟೆಯ ಅಳತೆ ನನ್ನ ತಾಯಿಯಾದ ಮೇಲೆ ತಿಳಿದುಕೊಂಡವರು ಅತ್ತಿಗೆ. ನನ್ನ ಜೇಬಿಗೆ ದುಡ್ಡು ತುರುಕುತ್ತಿದ್ದರು. ಇರ್ಲಿ ಇಡ್ಕೋ, ಹಸಿವಾದ್ರೆ ಹೋಟ್ಲಲ್ಲಿ ತಿನ್ಬೇಕಾಗುತ್ತೆ. ಅಣ್ಣ ಅದೆಲ್ಲವನ್ನೂ ನೋಡಿಯೂ ನೋಡದಂತೆ ಸುಮ್ಮನಿರುತ್ತಿದ್ದನು. ನಾನು ಕಣ್ಣೆದುರಿನಲ್ಲಿರಬೇಕಾದರೆ ಅತ್ತಿಗೆಯೊಂದಿಗೆ ಆಗಾಗ ಹೇಳುತ್ತಿದ್ದುದು ನನ್ನ ಕಿವಿಗೂ ಬಿದ್ದಿತ್ತು. ಅವರಿಬ್ಬರ ಮಾತು ಕೇಳಿದ್ದೆ. ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ ಸುಜಿ, ಮೋಹನನನ್ನು ನೋಡ್ಕೊಳ್ಳೋಕ್ಕೆ ಬಂದಿದ್ದಿ. ಈ ಖಾರದ ಅವಲಕ್ಕಿ ಯಾಕೆ ಮಾಡ್ತಿ? ನನಗೆ ಸೇರೋಲ್ಲ. ಮೋಹನ್ಗೆ ತುಂಬ ಇಷ್ಟ ರೀ. ಅವನು ಹೋಗ್ತಾ ಬರ್ತಾ ಬಾಯಿ ಆಡಿಸ್ತಾ ಇರಬೇಕು, ಅದಕ್ಕೆ ಮಾಡಿದೆ ಅತ್ತಿಗೆ ಹೇಳುತ್ತಿದ್ದರು. ಅಂದರೆ ನನಗಿಷ್ಟವಾದುದು ನೀನೇನೂ ಮಾಡೋಲ್ಲ ಅನ್ನು. ಅಣ್ಣ ನಗುತ್ತಿದ್ದನು. ನೀವು ತಿನ್ನೋ ಚೆನ್ನಕ್ಕೆ ಏನು ಮಾಡಬೇಕು ಹೇಳಿ? ಕೋಳಿ ಕೆದಕಿದ ಹಾಗೆ ಕೆದಕ್ತೀರಿ. ಆದರೆ ಮೋಹನ ಕೂತ್ಕೊಂಡು ನಾನು ಮಾಡಿದುದೆಲ್ಲವನ್ನು ನಾಲಿಗೆ ಚಪ್ಪರಿಸುತ್ತಾ ತಿಂದಾಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅವನು ತಿನ್ನೋದು ನೋಡಿದರೆ ನನಗೆ ಹೊಟ್ಟೆ ತುಂಬಿ ಹೋಗುತ್ತೆ. ಏನಾದರೂ ಮಾಡಿಕೊಡ್ತಾನೆ ಇರೋಣ, ಅವನು ತಿಂತಾನೆ ಇರಲಿ ಅನಿಸುತ್ತೆ. ಅತ್ತಿಗೆ ಹೇಳಿದಾಗ ಅಣ್ಣ ಜೋರಾಗಿ ನಗುತ್ತಿದ್ದನು. ಈಗಾಗಲೇ ನನ್ನ ಮೇಲೆ 1 ಮೊಳ, ನನಗಿಂತ 2ರಷ್ಟು ಅಗಲ ಇದ್ದಾನೆ. ಚೆನ್ನಾಗಿ ತಿನ್ಸು, ಸೈಂದವನ ಹಾಗಾಗಲಿ. ಎಲ್ಲಿ ಎಡಗಾಲು ನೋಡ್ಕೊಳ್ಳಿ. ಸದ್ಯ ನಿಮ್ಮ ಕಣ್ಣೇ ತಗುಲೀತು ಅವನಿಗೆ. ತಮ್ಮ ಚೆನ್ನಾಗಿರೋದು ನಿಮಗೆ ಇಷ್ಟವಿಲ್ವಾ? ಅತ್ತಿಗೆಯ ಬಿರುನುಡಿ. ಹಾಗೆಂದೇನೆ ನಾನು? ನನಗಿರೋನೇ ಒಬ್ಬ ತಮ್ಮ. ತಿಂದು ಉಂಡು ಎಲ್ಲಾದರೂ ಹೇಗಾದರೂ ಸುಖವಾಗಿ ಸಂತೋಷವಾಗಿದ್ರೆ ಸಾಕು ಮಾರೈತಿ. ನೀನುಂಟು, ನಿನ್ನ ಮೈದುನ ಉಂಟು, ನನಗೇನು? ಅಣ್ಣ ಸುಮ್ಮನಾಗುತ್ತಿದ್ದನು. ಅತ್ತಿಗೆ ಹೇಳಿದಂತೆ ಅಣ್ಣನಿಗೆ ನನ್ನ ಬಗೆಗೆ ಬೇಸರಕ್ಕಿಂತ ಹೆಮ್ಮೆ ಇತ್ತು. ಬಾಯಿ ಬಿಟ್ಟು ಹೇಳುತ್ತಿರಲಿಲ್ಲ.
ಕಣ್ಣಿನಲ್ಲೇ ಸೂಚಿಸುತ್ತಿದ್ದನು. ಅವನು ಹೇಳಿದಂತೆ ನಾನು ಸೈಂಧವನ ಹಾಗೆ ಬೆಳೆದಿದ್ದೆ. ನನ್ನ ಭೀಮಕಾಯ ಕಂಡರೆ ನನಗೆ ಹೆಮ್ಮೆ. ದಿನಕ್ಕೊಮ್ಮೆ ಜಿಮ್ನಾಸಿಂಗೆ ಹೋಗಿ ಮೈಯನ್ನು ಕಬ್ಬಿಣದಂತೆ ಮಾಡಿಕೊಳ್ಳುತ್ತಿದ್ದೆ. ನಾನು ಗರಡಿ ಮನೆಗೆ ಹೋಗುವುದಕ್ಕೆ ಪ್ರಾರಂಭಿಸಿದ ಮೇಲಂತೂ ಅತ್ತಿಗೆಯ ಉಪಚಾರ ವಿಪರೀತವಾಯಿತು. ವಾರಕ್ಕೊಮ್ಮೆ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿಯಾಗಿ ನೀರು ಹಾಕಿಕೊಳ್ಳದಿದ್ದರೆ ಅತ್ತಿಗೆ ನನ್ನೊಡನೆ ಮಾತೇ ಆಡುತ್ತಿರಲಿಲ್ಲ. ಕಣ್ಣು ನೋಡು ಎಷ್ಟು ಕೆಂಪಾಗಿ ಹೋಗಿದೆ, ತಲೆಗೂದಲು ನೋಡು ಎಷ್ಟು ಒರಟಾಗಿದೆ, ಹಾಳು ಎಣ್ಣೆ ನೀರು ಕಂಡು ಯಾವ ಯುಗ ಆಯ್ತೋ, ಅತ್ತಿಗೆಯ ಅಪವಾದ. ಅತ್ತಿಗೆ ಹೋದ ಭಾನುವಾರ ಹಾಕ್ಕೊಳ್ಳಿಲ್ವಾ, ಇವತ್ತಿನ್ನು ಶನಿವಾರ. ನಾನು ಹೇಳಿದರೆ ಅತ್ತಿಗೆಯ ಕಣ್ಣು ಕಿರಿದಾಗುತ್ತಿತ್ತು. ಹೌದು ಹೌದು, ನನ್ನ ಮಾತೆಂದರೆ ನಿನಗೆ ಹಾಗೇನೆ. ಗರಡಿ ಮನೆಗೆ ಹೋಗೋರು ಮೈನ ಹೂವಿನ ಹಾಗೆ ನೋಡ್ಕೋಬೇಕು. ದಿನ ರಾತ್ರಿ ಬಾದಾಮಿ ಕೇಸರಿ ಅರೆದು ಹಾಲಿಗೆ ಹಾಕೊಟ್ರೆ ಬೆಳಿಗ್ಗೆ ಎದ್ದಾಗ ಲೋಟದಲ್ಲಿ ಅರ್ಧ ಹಾಗೆ ಬಿಟ್ಟಿರ್ತಿ. ಅತ್ತಿಗೆ ಎಲ್ಲಿ ಅರ್ಧ ಲೋಟ ಬಿಟ್ಟಿದ್ದೆ, ಒಂದು ಚೂರು ಎಲ್ಲೋ ಗಸಿ ಅಷ್ಟೇ. ಅದಿಲ್ಲದೆ ಇದ್ದಿದ್ರೆ ಲೋಟನೂ ಹೊಟ್ಟೆಗೆ ಹೊರಟು ಹೋಗಿರೋದು. ನಾನು ರೇಗಿಸಿದರೆ ಅತ್ತಿಗೆಯು ಹುಸಿ ಮುನಿಯುತ್ತಿದ್ದರು. ನಾನ್ಯಾರು ಹೇಳು, ನೀನು ನಾನು ಹೇಳಿದ ಹಾಗೆ ಕೇಳೋಕೆ. ಎಷ್ಟಾದ್ರೂ ಹೊರಗಿಂದ ಬಂದಿರೋ ಅತ್ತಿಗೆ. ನಿಮ್ಮಮ್ಮ ಇದ್ದಿದ್ರೆ ಕೇಳ್ತಿದ್ದೀಯೇನೋ, ಹೆಂಡತಿ ಇದ್ದಿದ್ರೆ ಕೇಳ್ತಿದ್ದೀಯೇನೋ. ಅತ್ತಿಗೆಗೆ ಮಾತಿಗೆ ಮಾತು ಉತ್ತರಿಸಲಾರದೆ ಅವರು ಹೇಳಿದಂತೆ ಹೇಳಿದಾಗೆಲ್ಲ ತಲೆಯ ಮೇಲೆ ಹರಳೆಣ್ಣೆ ಸುರಿದುಕೊಂಡು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಬರುತ್ತಿದ್ದೆ. ಒಮ್ಮೆ ಹಾಗೆಯೇ ಸ್ನಾನ ಮಾಡಿ ಒಳಬಟ್ಟೆಯಲ್ಲೇ ಪೇಪರ್ ಓದುತ್ತಾ ಕುಳಿತಿದ್ದಾಗ ಅತ್ತಿಗೆ ಸರಕ್ಕನೆ ಮುಂಬಾಗಿಲು ಮುಚ್ಚಿ ಒಳಗೋಡಿ ಬಂದರು. ಮೋಹನ್, ಬೇಗ ನನ್ನ ರೂಮಿಗೆ ಹೋಗು, ನಿಮ್ಮಣ್ಣನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬರ್ಲಿ, ನಾನೇನು ಹಿಂಗ್ಸ ಒಳಗೆ ಓಡೋಗೋಕೆ? ನೆಟ್ ಬನಿಯನ್ ಲುಂಗಿ ಇದೆಯಲ್ಲ. ಹಾಗಲ್ವೋ, ನಾನು ಹೇಳಿದ್ದು ಕೇಳು, ನೀನು ಹೋಗು ಮುಂಚೆ. ನೀನು ಹೀಗೆ ಇಷ್ಟಾಗಲ ಎದೆ, ಇಷ್ಟು ಗಟ್ಟಿಮುಟ್ಟಾಗಿರೋ ಕೈಕಾಲು, ಇಷ್ಟು ಮುದ್ದಾದ ಮಿರಿಮಿರಿ ಮಿಂಚೋ ಮುಖ, ಇಷ್ಟೆತ್ತರ ಇಷ್ಟಾಗಲ ಕೂತ್ಕೊಂಡ್ರೆ ಆಯ್ತು. ಒಬ್ಬರ ಕಣ್ಣಿದ್ದ ಹಾಗೆ ಒಬ್ಬರ ಕಣ್ಣಿರೋಲ್ಲ. ಅತ್ತಿಗೆಯ ಹತ್ತಿರ ವಾದಿಸಿ ಪ್ರಯೋಜನವಿಲ್ಲವೆಂದು ಒಳಗೆ ಎದ್ದು ಹೋಗಿದ್ದೆ. ಮನೆಗೆ ಬಂದವರ ಮುಂದೆಲ್ಲ ಅತ್ತಿಗೆ ನನ್ನ ಬಗ್ಗೆ ಹೊಗಳುವುದೇ. ಒಂದು ಶೋಕೇಸಿನ ತುಂಬ ನನಗೆ ಆಟದ ಸ್ಪರ್ಧೆಗಳಲ್ಲಿ ಬಂದ ಬೆಳ್ಳಿ ಕಪ್ಪು, ಮೆಡಲು, ಶಿಲ್ಪಗಳು ಓರಣವಾಗಿಟ್ಟುಕೊಂಡಿದ್ದರು ಅತ್ತಿಗೆ. ಇದು ನಮ್ಮ ಮೋಹನ್ಗೆ ಹೈ ಜಂಪಿನಲ್ಲಿ ಬಂದದ್ದು, ಇದು ಹಾಕಿಲಿ ಬಂದದ್ದು, ಇದು ಜಾವೇಲಿನ್ ಥ್ರೋನಲ್ಲಿ ಬಂದದ್ದು. ಒಂದು ವರ್ಷಕ್ಕೆ ಎಷ್ಟು ಬಹುಮಾನಗಳು. ನಾನು ಮುಂದಿನ ವರ್ಷಕ್ಕೆ ಬೇರೆ ಸೊಕ್ಕೇಸೆ ಮಾಡಿಸಬೇಕು ಏನೋ. ಅತ್ತಿಗೆ ಹೊಗಳಿಕೆ ಕೇಳಿ ನನಗೆ ಒಳಗೊಳಗೆ ನಗು. ಅತ್ತಿಗೆ ಸಿಕ್ಕಾಗ ಛೇಡಿಸುತ್ತಿದ್ದೆ. ಏನು ಬಂದೋರ್ ಮುಂದೆ ನನ್ನ ಅಷ್ಟು ಹೊಗಳ್ತಾ ಇದ್ರಿ, ಏನು ಸಮಾಚಾರ? ನಿಮ್ಮ ಗೆಳತಿಯರೆಲ್ಲ ನನ್ನ ವಿಚಾರನೇ ಮಾತಾಡಿಕೊಳ್ಳಲಿ ಅಂತನಾ? ಅಲ್ಲ, ಆಸೆ ಹುಟ್ಟಿಸಿ ಅವರ ಸಂಬಂಧದ ಹುಡುಗಿಯರನ್ನ ತೋರಿಸಿ ವರದಕ್ಷಿಣೆ ಸುರೀಲಿ ಅಂತಾನೋ? ಹೋಗೋ, ನಿಂಗೆ ಅವರ್ಯಾಕೆ ಹೆಣ್ಣು ಕೊಡಬೇಕು, ನಾನೇ ಹುಡುಕಿ ಮಾಡಿಕೊಡ್ತೀನಿ, ಸುಮ್ಮನಿರು. ನೀನು ನಡೆದರೆ ಕೀಲು ಸವೆಯಬಾರ್ದು, ಹಾಗೆ ನೋಡ್ಕೊಳ್ಳೋ ಹುಡುಗಿಯನ್ನೇ ತರ್ತೀನಿ. ಅತ್ತಿಗೆ ಹೇಳಿದಾಗ ನಾನು ಕೈ ಮುಗಿಯುತ್ತಿದ್ದೆ. ಸದ್ಯ ಆ ಕೆಲಸ ಮಾತ್ರ ಮಾಡಬೇಡಿ, ನನ್ನ ಪಾಡಿಗೆ ನಾನು ಹಾಯಾಗಿದ್ದೀನಿ. ನನ್ನ ನೋಡ್ಕೊಳ್ಳೋಕೆ ನಿಮ್ಮ ಕೈಲಾಗದಿದ್ರೆ ಹೇಳಿಬಿಡಿ, ನಾನು ನಿಮಗೆ ತೊಂದರೆ ಕೊಡೋಲ್ಲ. ಆಗಂತೂ ಅತ್ತಿಗೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತಿತ್ತು. ಲೋ ಮೋಹನ, ನಾನು ಹಾಗೆಂದಾದ್ರೂ ಅಂದಿದ್ದೀನ? ನನ್ನ ಕೈಲಿ ನಿನ್ನ ನೋಡ್ಕೊಳ್ಳೋಕೆ ಆಗದಿದ್ರೆ ಅಂತೀಯಲ್ಲ, ನನ್ನ ಕೊನೆ ಉಸಿರಿರುವವರೆಗೂ ನೋಡ್ಕೋತೀನಿ, ಹೆದರ್ಕೋಬೇಡ. ಆಗ ನಾನು ಮೆತ್ತಗಾಗುತ್ತಿದ್ದೆ. ಇಲ್ಲ ಅತ್ತಿಗೆ, ಸುಮ್ಮನೆ ತಮಾಷೆಗೆ ಅಂದೆ ಅಷ್ಟೇ. ಅತ್ತಿಗೆ ವಿದ್ಯಾಳ ಬಾನಂತನಕ್ಕೆ ಹೊರಟಾಗಲಂತೂ ಅವರ ಕಳವಳ ಇಮ್ಮಡಿಯಾಯಿತು. ಕುಳಿತಾಗ ನಿಂತಾಗ ನನಗೆ ಸಲಹೆ ನೀಡುತ್ತಿದ್ದರು. ಅವರು ಬರುವವರೆಗೂ ಒಬ್ಬ ಅಡಿಗೆಯವನನ್ನು ಗೊತ್ತು ಮಾಡಲಾಗಿತ್ತು. ನೋಡು, ದಿನ ಹಾಲು ಕುಡಿಯೋದು ಮರಿಬೇಡ, ಸುಮ್ಮನೆ ಬಿಸಿಲಲ್ಲಿ ತಿರುಗಾಡಬೇಡ, ವಾರಕ್ಕೊಂದು ಸಲ ಎಣ್ಣೆ ನೀರು ಮರೆಯಬೇಡ, ರಾತ್ರಿ ಬೇಗ ಮಲಗಿಬಿಡು, ಅಡಿಗೆಯವರನ್ನ ಕೇಳಿ ಏನು ಬೇಕಾದರೂ ಎಷ್ಟು ಬೇಕಾದರೂ ಮಾಡಿಸ್ಕೊಂಡು ತಿನ್ನು, ನಾನಿಲ್ಲ ಅಂತ ದಾಕ್ಷಿಣ್ಯ ಪಡಬೇಡ.
ಅಡಿಗೆಯ ನಾರಾಯಣನಿಗೂ ಆದೇಶ ಕೊಟ್ಟಾಗಿತ್ತು. ನಮ್ಮ ಮೋಹನನಿಗೆ ಅನ್ನ ಹೀಗೆ ಮಾಡಬೇಕು, ತರಕಾರಿ ಹೀಗೆ ಹೆಚ್ಚಬೇಕು, ಒಗ್ಗರಣೆಗೆ ಎಣ್ಣೆ ಹಾಕಬೇಡ, ದಿನಕ್ಕೆ 2 ಸಲ ಹಾಲು ಸೇರಿಸಿದರೆ ಹುಳಿ ಬರೋಲ್ಲ, ತುಂಬ ಖಾರ ಹಾಕಬೇಡ. ಅತ್ತಿಗೆಯ ಅತಿರೇಕ ಕಂಡು ನಾನು ಅಣ್ಣನ ಮುಂದೆ ಕುಳಿತು ನಸುನಕ್ಕೆ. ಅಣ್ಣ, ಅತ್ತಿಗೆ ಜೊತೆ ನಾನು 1-6 ತಿಂಗಳು ರಜೆ ಹಾಕಿ ಹೊರಟು ಹೋಗ್ತೀನಿ. ನಂಗೂ ಅದೇ ಸರಿ ಅನ್ಸುತ್ತೆ. ಅಣ್ಣ ಮುಗುಳ್ನಕ್ಕರು. ಅಣ್ಣ ತಮ್ಮ ಇಬ್ರು ಹಾಸ್ಯ ಮಾಡಿ, ನಂಗೇನು ಆಗೋಲ್ಲ, ನಿಮಗೇನು ಗೊತ್ತು ಸಂಸಾರದ ಭಾರ, ಅತ್ತಿಗೆ ಕೆರಳಿದರು. ಸಂಸಾರದ ಭಾರವಲ್ಲ ಸುಜ್ಜಿ, ನಮ್ಮ ಮೋಹನನ ಭಾರನೂ. ಏನಾದರೂ ಸರಿ, ನಮ್ಮ ಮೋಹನನ ಸರಿಯಾಗಿ ನೋಡ್ಕೊಳ್ಳೋದು ಮುಖ್ಯ ನಂಗೆ. ಅವನ್ನ ಜೊತೆಗೆ ಕರ್ಕೊಂಡೋಗು, ನಿನ್ ಜೊತೆ ಅವನ್ಗೂ ಬಾಣಂತನ ನಡೀಲಿ. ಅಣ್ಣ ಹೇಳಿದಾಗ ಅತ್ತಿಗೆಗೆ ಕೋಪ ಬಂದು ಎದ್ದು ನಿಂತರು. ಅವನು ಬರೋಕ್ಕೂ ತಯಾರು. ನೀವು ಇಬ್ರು ಗಂಡಸರಿದ್ದು ಒಬ್ಬರನ್ನ ಒಬ್ಬರು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಸುಮ್ಮನೆ ಒಪ್ಕೋಬಿಡಿ. ಅವರವರನ್ನ ಅವರು ನೋಡ್ಕೊಂಡ್ರೆ ಸಾಕು. ಸುಮ್ಮನೆ ಜಾಸ್ತಿ ಮಾಡದೆ ನೀನು ಹೋಗ್ಬಿಟ್ ಬಾ. ಮಗಳೋ ಮಗನೋ ಬಂದ್ರೆ ನಾವಿಬ್ರು ನಮ್ಮನ್ನ ನಾವೇ ನೋಡ್ಕೋಬೇಕಾಗುತ್ತೆ. ನಾವೆಲ್ಲಿ ಜ್ಞಾಪಕ ಇರ್ತೀವಿ. ಅಣ್ಣ ಹೇಳಿದಾಗ ಅತ್ತಿಗೆ ಸೆರಗನ್ನು ಸೊಂಟಕ್ಕೆ ಬಿಗಿದು ನಿಂತರು. ಅಡಿಗೆ ನಾರಾಯಣ ಬಂದಿದ್ದರಿಂದ ಆ ಮಾತು ಅಲ್ಲಿಗೆ ನಿಂತಿತು. ಅತ್ತಿಗೆ ಹೊರಟು ಹೋದ ಮೇಲೆ ನನಗೆ ಅವರ ಜಾಗ ತುಂಬಲು ಯಾರೂ ಇರಲಿಲ್ಲ. ನನಗೆ ನಾನು ಅನಾಥನೆಂಬ ಭಾವನೆ ಬರುತ್ತಿತ್ತು. ಅಣ್ಣನ ಪಾಡಿಗೆ ಅಣ್ಣ ಆಫೀಸಿಗೆ ಹೊರಟು ಹೋಗುತ್ತಿದ್ದನು. ನನಗೆ ನನ್ನನ್ನು ಯಾರೂ ಕೇಳುವವರಿಲ್ಲವಲ್ಲ ಎಂಬ ಬೇಸರವೂ ಉಕ್ಕಿ ಬರುತ್ತಿತ್ತು. ಎಲ್ಲವನ್ನೂ ಅತ್ತಿಗೆ ನೋಡಿಕೊಳ್ಳುತ್ತಿದ್ದುದರಿಂದ ಅವರು ಹೊರಟು ಹೋದ ಮೇಲೆ ನಾನು ಒಂದು ಹದಕ್ಕೆ ಬರಬೇಕಾದರೆ ಕೊಂಚ ದಿನಗಳೇ ಹಿಡಿದವು. ವಾರಕ್ಕೊಂದು ಕಾಗದ ಅತ್ತಿಗೆಯಿಂದ ನನಗೆ ಸಲಹೆ ನೀಡುವುದಾಗಿಯೇ ಬರುತ್ತಿತ್ತು. ಕೊನೆಗೆ ಪುಟ್ಟ ವಿದ್ಯಾಳನ್ನು ಎತ್ತಿಕೊಂಡು ಅತ್ತಿಗೆ ಬಂದಾಗ ನನಗಾದ ಆನಂದ ಅಷ್ಟಿಷ್ಟಲ್ಲ. ಮಗುವನ್ನು ಕೈಗೆತ್ತಿಕೊಂಡಾಗ ಅತ್ತಿಗೆ ನಕ್ಕು ಹೇಳಿದರು, ಮೆಲ್ಲಗೆ ಮೋಹನ್, ಮಗುವಿನ ಕೈಕಾಲು ಮುರಿದು ಬಿಟ್ಟಿಯಾ ಜೋಕೆ. ಅತ್ತಿಗೆ, ಹಾಗಾದ್ರೆ ನಿಮ್ಗೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಹೇಳಿದಾಗ ಅತ್ತಿಗೆ ನಕ್ಕು ಬಿಟ್ಟರು. ನೀನು ಮರ್ತು ನಾನು ಬದುಕಿದ ಹಾಗೆ ಇದೆ. ನನಗೆ ಮನೆಗೆ ಸಣ್ಣ ಮಗುವೊಂದು ಬಂದಿದ್ದು ನನ್ನ ಜೀವನದ ರೀತಿಯೇನೋ ಬದಲಾಯಿಸಲಿಲ್ಲ. ಎಂದಿನಂತೆ ಅತ್ತಿಗೆಯ ಕೈ ಉಪಚಾರ ತಪ್ಪಿತೆ ವಿನಃ ಬಾಯಿ ಉಪಚಾರ ನಡೆಯುತ್ತಿದ್ದರಿಂದ ನಾರಾಯಣ ನನಗೆ ಯಾವ ಕೊರತೆಯನ್ನೂ ಮಾಡುತ್ತಿರಲಿಲ್ಲ. ವಿನೋದ ಹುಟ್ಟಿದಾಗ ಅತ್ತಿಗೆ ತವರಿಗೆ ಹೋಗಲೇ ಇಲ್ಲ. ವಿದ್ಯಾ ವಿನೋದ ಬೆಳೆದಂತೆ ನನ್ನ ಬಾಳಿನಲ್ಲಿ ಹೊಸ ಅಧ್ಯಾಯವೊಂದು ಪ್ರಾರಂಭವಾಯಿತು. ಅಣ್ಣನಿಗೆ ಮಕ್ಕಳೊಡನೆ ಮಾತನಾಡುವ ರೀತಿಯಾಗಲಿ ವ್ಯವಧಾನವಾಗಲಿ ಇರಲಿಲ್ಲ. ನಾನು ಕಾಲೇಜು ಸಹಪಾಠಿಗಳೊಡನೆ ಓಡಾಟ ತಿರುಗಾಟ ಮುಗಿಸಿ ಬಂದರೆ ನನಗೆ ಅಂತಹ ಕೆಲಸಗಳೇನು ಇರುತ್ತಿರಲಿಲ್ಲ. ವಿದ್ಯಾ ವಿನೋದರೊಡನೆ ಆಡುತ್ತಾ ಕಾಲ ಕಳೆಯುತ್ತಿದ್ದೆ. ಅವರ ಆಟದ ಸಾಮಾನುಗಳಿಗೆ ಮನೆಯಲ್ಲಿ ಬೇರೆಲ್ಲೂ ಸ್ಥಳವಿರಲಿಲ್ಲ. ಅವರಿಗೆ ನನ್ನ ಕೊಠಡಿಯಲ್ಲಿದ್ದ ಮರದ ಬೀರುವೆ ಬೇಕಾಗಿತ್ತು. ಚಿತ್ರ ಪುಸ್ತಕಗಳನ್ನು ಹರಡಿಕೊಂಡು ಹಾಸಿಗೆಯ ಮೇಲೆ ಉರುಳಿಕೊಂಡು ಓದಲು ನನ್ನ ಮಂಚ ಹಾಸಿಗೆಯೇ ಬೇಕಾಗಿತ್ತು. ಸ್ನಾನ ಮಾಡಿದರೆ ಒರೆಸಿಕೊಳ್ಳಲು ನನ್ನ ಟವಲೇ ಬೇಕಾಗಿತ್ತು. ಮಲಗುವ ಮುನ್ನ ನಾನೇ ಸುಳ್ಳು ಕಥೆಗಳನ್ನು ಹೇಳಬೇಕಾಗಿತ್ತು. ಅವರು ನನ್ನ ಇಕ್ಕೆಲದಲ್ಲಿ ನನ್ನ ತಬ್ಬಿ ಮಲಗಿ ನಿದ್ದೆ ಹೋದ ಮೇಲೆ ನಾನೇ ಎತ್ತಿಕೊಂಡು ಹೋಗಿ ಅವರನ್ನು ಅವರ ಹಾಸಿಗೆಯ ಮೇಲೆ ಮಲಗಿಸಬೇಕಾಗಿತ್ತು. ಒಮ್ಮೊಮ್ಮೆ ನನ್ನ ತಲೆ ಜಿಟ್ಟು ಹಿಡಿಸಿ ಬಿಡುತ್ತಿದ್ದರು. ಹಾಸಿಗೆಯನ್ನು ಕಿತ್ತೆಸೆದು ಬಿಡುತ್ತಿದ್ದರು. ನನ್ನ ಕೊಠಡಿಯ ತುಂಬ ಆಟದ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿ ಬಿಡುತ್ತಿದ್ದರು. ಅವರ ಬಣ್ಣದ ಪುಸ್ತಕ ಪೆನ್ಸಿಲ್ಗಳನ್ನು ನೆಲದ ಮೇಲೆಲ್ಲ ಬಿಸಡಿ ಹೋಗುತ್ತಿದ್ದರು. ಅದನ್ನೆಲ್ಲ ತೆಗೆದಿರಿಸಿ ಓರಣಗೊಳಿಸಲು ನನಗೆ ಸಾಕಾಗಿ ಹೋಗುತ್ತಿತ್ತು. ಅಂದು ಸ್ನೇಹಿತರ ಜೊತೆ ನೈಟ್ ಶೋ ಮುಗಿಸಿ ಬಂದಾಗ ಬಹಳ ಹೊತ್ತಾಗಿತ್ತು. ಅತ್ತಿಗೆಯ ಆಜ್ಞೆಯಂತೆ ನಾರಾಯಣ ತೆಗೆದಿರಿಸಿದ್ದ ಊಟ ಮುಗಿಸಿ ನನ್ನ ಕೊಠಡಿಯಲ್ಲಿ ಮಲಗಲು ಕಾಲಿರಿಸಿದಾಗ ನನ್ನ ತಲೆ ಕಲಸಿ ಹೋಯಿತು. ಬಿರುಗಾಳಿ ಬೀಸಿದಂತಾಗಿತ್ತು. ಕೊಠಡಿಯ ತುಂಬ ವಿದ್ಯಾ ವಿನೋದರ ಸಾಮಾನುಗಳು, ಕಾಲಿಡಲು ಜಾಗವಿರಲಿಲ್ಲ. ಮಂಚದ ಮೇಲಿನ ಹಾಸಿಗೆ ಹೊದಿಕೆಗಳು ದಿಕ್ಕಾಪಾಲಾಗಿದ್ದವು. ನನಗೆ ಮೊದಲೇ ಬೆಳಗಿನಿಂದ ಹೊರಗೆ ಇದ್ದು ರಾತ್ರಿ ಆಟ ನೋಡಿ ಬಂದು ಸಾಕಾಗಿ ಹೋಗಿತ್ತು. ಮೈ ಪರಚಿಕೊಳ್ಳುವ ಹಾಗಾಯಿತು.
ಕೊಠಡಿಯಲ್ಲಿದ್ದ ಸಾಮಾನುಗಳನ್ನು ಕಾಲಿಂದ ತಳ್ಳಿಯೇ ಓರಣಗೊಳಿಸಿ ಹಾಸಿಗೆ ಸರಿ ಮಾಡಿಕೊಳ್ಳುವ ಹೊತ್ತಿಗೆ ನನಗೆ ಸಂಯಮ ಸಡಿಲಗೊಂಡಿತ್ತು. ಮನೆಯ ದೀಪಗಳು ಆರಿಸಿವೆಯೋ, ಬಾಗಿಲು ಭದ್ರವಾಗಿ ಹಾಕಿದೆಯೋ ಎಂದು ಆಗ ತಾನೇ ನಿದ್ದೆಗಣ್ಣು ಹೊಸೆಯುತ್ತಾ ಬಂದ ಅಣ್ಣನನ್ನು ನೋಡಿದಾಗ ನನ್ನ ಸಹನೆಯ ಎಲ್ಲೆ ಮೀರಿತ್ತು. ಏನಣ್ಣ, ನಾನು ಈ ಮನೆಯಲ್ಲಿ ಇರಬೇಕೋ ಬೇಡವೋ? ಅಣ್ಣ ಅಚ್ಚರಿಯಿಂದ ನನ್ನತ್ತ ನೋಡಿದನು. ಯಾಕೆ, ಯಾರೇನಂದ್ರು? ಇಲ್ಲಿ ಬಾ, ತೋರಿಸ್ತೀನಿ. ನಾನು ಅಣ್ಣನನ್ನು ನನ್ನ ರೂಮಿಗೆ ಕರೆದೊಯ್ದೆ. ಇದು ಮನುಷ್ಯರು ವಾಸಿಸೋ ಜಾಗನ? ಅಣ್ಣ ನನ್ನ ರೂಮಿನ ಪರಿಸ್ಥಿತಿ ಗಮನಿಸಿದನು. ಇವಳಿಗೆ ಹೇಳ್ತೀನಿ, ಹಾಳು ಮಕ್ಕಳನ್ನ ರೂಮಲ್ಲಿ ಬಿಡ್ಬೇಡ ಅಂತ. ತಾಳು, ನೀನು ಅವರಿಗೆ ಬಹಳ ಸಲಿಗೆ ಕೊಟ್ಟಿದ್ದೀಯ. ಸರಿ, ರಾತ್ರಿಯಲ್ಲಿ ಅಣ್ಣ ತಮ್ಮಂದಿರ ಮಾತು ಕೇಳಿ ಅತ್ತಿಗೆಗೆ ಎಚ್ಚರವಾಗಿರಬೇಕು. ಆಕಳಿಗೆ ತಡೆಯುತ್ತಾ ಎದ್ದು ಬಂದರು. ಏನಾಯಿತು? ಏನಾಗೋದು? ನಿನ್ನ ಮಕ್ಕಳ ಹಾವಳಿ ನೋಡು. ಅವನು ಈ ರೂಮಲ್ಲಿ ಹೇಗೆ ಮಲಗಬೇಕು? ಅಣ್ಣ ಕೊಂಚ ಸಿಡುಕಿದಾಗ ಅತ್ತಿಗೆ ಕಣ್ಣರಳಿಸಿ ನೋಡಿದರು. ಅವರಿಗೆ ವಿದ್ಯೆ ವಿನೋದರ ಹಾವಳಿಯ ಅರಿವಾಯಿತು. ಸೊಂಟಕ್ಕೆ ಸೆರಗು ಬಿಗಿದರು. ನಡಿ, ನಾನು ಸರಿ ಮಾಡಿಕೊಡ್ತೀನಿ. ಬೆಳಿಗ್ಗೆ ಏಳಲಿ ಅವರಿಬ್ಬರ ಬೆನ್ನು ಮುರಿದು ಬಿಡ್ತೀನಿ. ಅತ್ತಿಗೆ ಓರಣಗೊಳಿಸುತ್ತಿರುವಾಗ ನಾನು ಸುಮ್ಮನಿರುವುದು ಸರಿಯಲ್ಲವೆಂದು ಅವರಿಗೆ ಸಹಾಯ ಮಾಡಿದೆ. ಅಣ್ಣ ಗೊಣಗುತ್ತಾ ರೂಮು ಸೇರಿದನು. ಮಲ್ಕೋ ಮೋಹನ್, ನಾಳೆ ಬೆಳಿಗ್ಗೆ ಅವರಿಬ್ರು ಏಳಲಿ, ಗ್ರಹಚಾರ ಬಿಡಿಸ್ತೀನಿ. ಅತ್ತಿಗೆ ದಿಂಬು ಹೊದಿಕೆ ಸರಿ ಮಾಡಿ ಹೊರಟಾಗ ನಾನು ಅವರನ್ನು ಹಿಂಬಾಲಿಸಿದೆ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.